ಜಯತಿ ಪರಾಶರಸ್ಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಧೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ನಿನ್ನೆ ಒಂದು ಅಪೂರ್ವವಾದ ಸ್ತೋತ್ರವನ್ನ ನಾವು ಮುಗಿಸಿದರೂ ನನಗೆ ತೃಪ್ತಿಯಾಗಲಿಲ್ಲ. ಆ ಸ್ತೋತ್ರಗಳಲ್ಲಿ ಇನ್ನೂ ಅಪೂರ್ವ ವಿಷಯಗಳಿವೆ, ಹೇಳದೆ ಉಳಿದದ್ದು ತುಂಬಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಆಚಾರ್ಯರ ಗ್ರಂಥದ ಬಗ್ಗೆ, ಅನುವ್ಯಾಖ್ಯಾನ ಅನ್ನುವ ಗ್ರಂಥದ ಬಗ್ಗೆ ಒಂದು ಮಾತು ಹೇಳ್ತಾರೆ ಜಯತೀರ್ಥರು. ಶ್ರೀಮದ್ ಆನಂದ ತೀರ್ಥಾರ್ಯ ಸನ್ಮನಃ ಸರಸಿ ಭುವಿ ಅನುವ್ಯಾಖ್ಯಾನ ನಳಿನೇ ಚಂಚರೀಕತಿ ಮೇ ಮನಃ ಅಂತ. ಇದು ನ್ಯಾಯ ಸುಧಾದ ಪ್ರಾರಂಭದಲ್ಲಿ ಜಯತೀರ್ಥರು ಹೇಳಿದಂಥ ಮಾತು. ಅವರು ಏನ್ ಹೇಳ್ತಾರೆ ಅಂದ್ರೆ, ಆಚಾರ್ಯರ ಗ್ರಂಥ ಅನ್ನುವುದು ಒಂದು ಕಮಲ, ತಾವರೆ ಹೂ. ನಾನು ಆ ಹೂವಿನ ರಸ ಹೀರುವ ದುಂಬಿ, ಎಷ್ಟು ಹೀರಿದ್ರೂ ಇನ್ನೂ ರಸ ಇದೆ ಅಂತ ಅನ್ನಿಸ್ತದೆ, ಹೀರಿ ತೃಪ್ತಿಯಾಗುವುದಿಲ್ಲ ನನಗೆ ಅಂತ ಒಂದು ಮಾತನ್ನ ಹೇಳ್ತಾರೆ. ಅದು ಆಚಾರ್ಯರ ಅನುವ್ಯಾಖ್ಯಾನಕ್ಕೆ ಮಾತ್ರ ಸಂಬಂಧಪಟ್ಟಲ್ಲ. ಆಚಾರ್ಯರ ಯಾವುದೇ ಗ್ರಂಥವನ್ನು ತೆಗೆದುಕೊಂಡ್ರೂ ನಾನು ಇದನ್ನ ವೈಯಕ್ತಿಕವಾಗಿ ಅನುಭವಿಸಿದ್ದೇನೆ. ಅದನ್ನ ಎಷ್ಟು ರಸಗ್ರಹಣ ಮಾಡಿದರೂ ಇನ್ನೂ ಉಳಿದು ಹೋಗಿದೆ, ಅದರಲ್ಲಿ ನಾವು ತಿಳ್ಕೊಳ್ಬೇಕಾದ ಅಂಶ, ಅದರಲ್ಲಿ ಸವಿಯಬೇಕಾದ ಭಾಗ ಇನ್ನಷ್ಟು ಉಳಿದಿದೆ ಅಂತ. ರಾಘವೇಂದ್ರ ಸ್ವಾಮಿಗಳು ನ್ಯಾಯಸುಧಾದ ಬಗ್ಗೂ ಆ ಮಾತನ್ನು ಹೇಳ್ತಾರೆ. ಪ್ರತಿವಾಕ್ಯಂ ಪ್ರತಿಪದಂ ಅನೇಕಾಕೂತ ಗರ್ಭಿತ ಪ್ರತಿಭಾತಿ ಸುಧಾ ಅಥಾಪಿ ಗ್ರಂಥಾಲ್ಪತ್ವಾಯ ನೋಚ್ಯತೆ ಅಂತ. ಅವರು ಹೇಳ್ತಾರೆ, ನ್ಯಾಯಸುಧಾದ ಒಂದೊಂದು ವಾಕ್ಯ, ಒಂದೊಂದು ಶಬ್ದ, ಅದು 10 ಬಗೆಯಿಂದ ತೆರೆದುಕೊಳ್ಳುವುದು ನನಗೆ ಕಾಣ್ತಾ ಇದೆ. ಅದನ್ನು ಓದ್ತಾ ನನಗೆ ಒಮ್ಮೊಮ್ಮೆಯೂ ಒಂದೊಂದು ಅಪೂರ್ವವಾದ ಅರ್ಥಗಳು ಕಾಣ್ತಾ ಇವೆ. ಆದರೂ ನಾನು ಅದನ್ನೆಲ್ಲ ಬರೆದಿಡೋದಿಲ್ಲ, ಯಾಕೆಂದ್ರೆ ಸುಮ್ಮನೆ ಪುಟ ತುಂಬಿಸುವುದರಲ್ಲಿ ಅರ್ಥ ಇಲ್ಲ. ಗ್ರಂಥ ರಚನೆ ಚಿಕ್ಕದಾಗಿರಬೇಕು, ದೊಡ್ಡ ಪುಸ್ತಕ ಬರಿಬಾರದು ಅನ್ನೋದಕ್ಕೋಸ್ಕರ ನಾನು ಅದನ್ನು ಬರೀತಾ ಇಲ್ಲ. ಆದರೆ ನನಗೆ ನನ್ನ ಮನಸ್ಸಿನಲ್ಲಿ ಇರತಕ್ಕಂಥ ಎಲ್ಲ ಮಾತುಗಳನ್ನ ನಾನು ಪುಸ್ತಕ ರೂಪವಾಗಿ ಬರೆದಿಟ್ಟಿಲ್ಲ ಅಂತ ಹೇಳ್ತಾರೆ. ಈ ಪ್ರಾಚೀನರ ಮಾತು ನಮಗೆ ಆಚಾರ್ಯರ ಗ್ರಂಥವನ್ನು ಅಧ್ಯಯನ ಮಾಡುವಾಗ ಹೆಜ್ಜೆ ಹೆಜ್ಜೆಗೆ ಅನುಭವಕ್ಕೆ ಬರುತ್ತೆ. ಅವರ ಯಾವುದೇ ಒಂದು ಗ್ರಂಥ, ಅದರ ಯಾವುದೇ ಒಂದು ಶ್ಲೋಕ, ಅದರ ಯಾವುದೇ ಒಂದು ಶಬ್ದವನ್ನ ತೆಗೆದುಕೊಂಡ್ರೂ ಅದು ಎಷ್ಟು ವಿಚಿತ್ರವಾಗಿ ತೆರೆದುಕೊಳ್ಳುತ್ತೆ ಅನ್ನೋದು ಗ್ರಹಿಸಿದಾಗ, ಆ ಆನಂದದಲ್ಲಿ ನಾವು ಮುಳುಗಿದಾಗ ಪ್ರಾಚೀನರ ಈ ಮಾತು ಹೆಚ್ಚು ಸ್ಪಷ್ಟವಾಗಿ ಅರ್ಥವಾಗ್ತದೆ. ಆಚಾರ್ಯರೇ ಈ ಎಚ್ಚರ ಕೊಟ್ಟಿದ್ದಾರೆ. ಜಯತೀರ್ಥರು, ರಾಘವೇಂದ್ರ ಸ್ವಾಮಿಗಳು ಹೇಳಿದ್ದಷ್ಟೇ ಅಲ್ಲ, ಸ್ವತಃ ಆಚಾರ್ಯರೇ ಒಂದ್ ಕಡೆ ಹೇಳ್ತಾರೆ, ಗ್ರಂಥೋ ಭಾಷ್ಯಂಚ ಅತ್ಯರ್ಥ ವಿಸ್ತರಂ, ಗ್ರಂಥೋಯಮಪಿ ಬಹುವರ್ಥ ಭಾಷ್ಯಂಚ ಅತ್ಯರ್ಥ ವಿಸ್ತರಂ. ಅವರು ತನ್ನ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಮತ್ತು ಅನುವ್ಯಾಖ್ಯಾನದಲ್ಲಿ ಬಂದ ಪ್ರಸಂಗದ ಬಗ್ಗೆ ಹೇಳೋದು, ಉಳಿದ ಕಡೆಗೂ ಅನ್ವಯವಾಗುವಂತೆ. ಈ ಅನುವ್ಯಾಖ್ಯಾನ ಬಹ್ವರ್ಥ ಅಂತ, ನೀವು ತಿಳ್ಕೊಂಡಷ್ಟೇ ಅರ್ಥ ಅಲ್ಲ, ಅದು ತುಂಬಾ ಅರ್ಥಗಳನ್ನ ನಾನು ಅದರಲ್ಲಿ ತುಂಬಿದ್ದೇನೆ. ಭಾಷ್ಯಂಚ, ಬ್ರಹ್ಮಸೂತ್ರ ಭಾಷ್ಯವೂ ಕೂಡ ಅತ್ಯರ್ಥ ವಿಸ್ತಾರ, ಅದರ ಅರ್ಥ ವಿಸ್ತಾರವನ್ನು ನೀವು ಊಹಿಸಲಾರಿರಿ. ಬಹುಜ್ಞಾ ಏವ ಜಾನಂತಿ ವಿಶೇಷೇಣ ಅರ್ಥಮೇತಯೋ, ತುಂಬಾ ತಿಳಿದವರಿಗೆ ಮಾತ್ರ ನಾನು ಇದರಲ್ಲಿ ಏನು ಅರ್ಥ ವಿಶೇಷಗಳನ್ನು ತುಂಬಿದ್ದೇನೆ ಅನ್ನೋದು ಸ್ವಲ್ಪ ತಿಳಿದೀತು ಅಂತ ಆಚಾರ್ಯರೇ ಹೇಳಿದ ಮಾತು. ಬಹುಜ್ಞಾ, ಎಲ್ಲರಿಗೆ ತಿಳಿಯೋದಿಲ್ಲ, ತುಂಬಾ ತಿಳಿದವರಿಗೆ ಇದರ ಅರ್ಥ ವಿಸ್ತಾರ ಸ್ವಲ್ಪ ತಿಳಿದೀತು ಅಂತ.
ತ್ರಿವಿಕ್ರಮ ಪಂಡಿತರು ಬ್ರಹ್ಮಸೂತ್ರ ಭಾಷ್ಯಕ್ಕೆ ಟೀಕೆ ಬರೀತಾ ಒಂದ್ ಕಡೆ ಹೇಳ್ತಾರೆ, ನಾನು ಆಚಾರ್ಯರು ಏನೇನು ಅರ್ಥಗಳನ್ನು ತುಂಬಿದ್ದಾರೆ ಅದನ್ನ ಪೂರ್ತಿ ನಾನು ಬರೆದಿಲ್ಲ ಟೀಕೆಯಲ್ಲಿ. ಸಹಸ್ರಾರ್ಥಸ್ಯ ಭಾಷ್ಯಸ್ಯ ಪ್ರಸನ್ನಾ ಸಂತು ಸಜ್ಜನ. ಯಾಕೆಂದ್ರೆ ಅದು ಸಾವಿರಾರು ಅರ್ಥಗಳಿವೆ, ಅದಕ್ಕೆ ನಾನು ಏನು ಅಂತ ಬರೆಯುವುದು, ಎಷ್ಟು ಅಂತ ಬರೆಯುವುದು. ಆದ್ರಿಂದ ನಾನು ಬರೆಯದೇ ಬಿಟ್ಟದ್ದಕ್ಕೋಸ್ಕರ ನನ್ನ ಮೇಲೆ ಕ್ಷಮೆ ಇರಲಿ ಅಂತ ಹೇಳ್ತಾರೆ ಅವರು. ನಾರಾಯಣ ಪಂಡಿತರು ಅಣುಭಾಷ್ಯ ಅಂತ ಪ್ರಸಿದ್ಧವಾಗಿರತಕ್ಕ ಸರ್ವಶಾಸ್ತ್ರಾರ್ಥ ಸಂಗ್ರಹದ ಬಗ್ಗೆ ಹೇಳುವಾಗ, ಅನಂತೋ ಅರ್ಥ ಪ್ರಕಟಿತ ತ್ವಯಾ ಅಣೌ ಭಾಷ್ಯ ಸಂಗ್ರಹೆ. ಹೇಗೆ ವಾಮನನ ಚಿಕ್ಕ ಪಾದ 3 ಲೋಕಗಳನ್ನು ವ್ಯಾಪಿಸಿತೋ, ಹಾಗೆ ಆಚಾರ್ಯರ ಚಿಕ್ಕ ಗ್ರಂಥ ಸರ್ವಶಾಸ್ತ್ರಾರ್ಥ ಸಂಗ್ರಹ ಅದು ಅನಂತ ಅರ್ಥಗಳನ್ನು ವ್ಯಾಪಿಸಿದೆ ಅಂತ. ಹೀಗೆ ಆಚಾರ್ಯರ ಗ್ರಂಥದ ಬಗ್ಗೆ ಅವರ ಸಮಕಾಲೀನರು, ಅವರ ಅನಂತರದ ಆಚಾರ್ಯ ಪುರುಷರು ಎಲ್ಲರೂ ಅದು ನಮಗೆ ಎಟುಕದಷ್ಟು ಆಳವೂ ವಿಶಾಲವೂ ಆಗಿದೆ. ಎಷ್ಟು ಅರ್ಥವನ್ನು ತೆಗೆದರೂ ಇನ್ನಷ್ಟು ಅರ್ಥ ಉಳಿದು ಹೋಗಿದೆ ಅನ್ನಿಸುತ್ತೆ ಹೊರತು ಇದಕ್ಕೆ ಹೇಳಬೇಕಾದದ್ದು ಮುಗಿದು ಹೋಯಿತು ಅಂತ ಅನ್ನಿಸುವುದಿಲ್ಲ ಅಂತ ಹೇಳಿದ್ದಾರೆ. ಆ ಮಾತು ಅವರ ಈ ಸ್ತೋತ್ರಗಳಿಗೂ ಅನ್ವಯವಾಗುವಂಥದ್ದು.